ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಇವತ್ತಿನ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಈ ಪ್ರೋಮೋದಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ನಾಮಿನೇಷನ್ಸ್ ಶುರುವಾಗಿದೆ. ಮತ್ತೆ ಈ ನಾಮಿನೇಷನ್ಸ್ ಅಲ್ಲಿ ಯಾರನ್ನ ಯಾರು ಟಾರ್ಗೆಟ್ ಮಾಡಿದ್ರು, ಮುಖ್ಯವಾಗಿ ನಾಮಿನೇಟ್ ಆಗಿದ್ದು ಯಾರು, ಈ ಪ್ರೋಮೋದಲ್ಲಿ ಗಮನಿಸಿದಾಗ ಮುಖ್ಯವಾಗಿ ಯಾರಿಗೆ ಎಷ್ಟೆಲ್ಲ ಓಟ್ಸ್ ಎಲ್ಲ ಬಿದ್ದಿದಾವೆ. ಈ ಪ್ರೋಮೋದಲ್ಲಿ ಗಮನಿಸಿದಾಗ ರಕ್ಷಿತಾ ಮತ್ತು ನಮ್ಮ ರಾಶಿಕಾ ಅವ್ರ ನಡುವೆ ಫೈಟ್ ಆಗ್ತಾ ಇದೆ. ನಾನೇ ಸರ್ವೆಂಟ್ ಅಲ್ಲ ಅಂದ್ರೆ ಹೌದು ನೀನ್ ಸರ್ವೆಂಟೇ ಅಂತ ಹೇಳ್ತಾರೆ ರಾಶಿಕಾ ಅವರು. ಅದಾದ್ಮೇಲೆ ನೀನ್ ಚೈಲ್ಡಿಶ್ ಬಿಹೇವಿಯರ್ ನನ್ನ ಹತ್ರ ಬೇಡ ಅಂತೆಲ್ಲ ವಾರ್ನ್ ಮಾಡ್ತಾ ಇದ್ದಾರೆ. ರಕ್ಷಿತ್ ಅವ್ರು ಹೇಳ್ತಾ ಇದ್ದಾರೆ ನೀವು ರಾಶಿಕಾ ಅವರು ಇಂಡಿವಿಜುವಲ್ ಗೇಮ್ ಮಾಡ್ತಾ ಇಲ್ಲ, ಡಿಪೆಂಡ್ ಆಗ್ತಾ ಇದಾರೆ, ಡಿಪೆಂಡ್ ಮಾಡ್ಕೊಂತ ಇದಾರೆ ಅಂತ. ಮತ್ತೆ ಈ ಪ್ರೋಮೋದಲ್ಲಿ ಅನಾಲಿಸಿಸ್ ಮಾಡಿದಾಗ ಯಾರು ಸರಿ ಯಾರು ತಪ್ಪು, ಮುಖ್ಯವಾಗಿ ಇವರಿಬ್ಬರ ಜಗಳದಲ್ಲಿ ಸರಿ ಯಾರು, ಅದಾದ್ಮೇಲೆ ನಾವು ಪ್ರೋಮೋನ ಸ್ಲೋ ಮೋಷನ್ ಅಲ್ಲಿ ಹಾಕಿ ನೋಡಿದಾಗ ಸಣ್ಣ ಪುಟ್ಟ ಇನ್ಪುಟ್ಸ್ ಬಂದಾಗ, ಸಣ್ಣ ಪುಟ್ಟ ಅಪ್ಡೇಟ್ಸ್ ಬಂದಾಗ, ಮತ್ತೆ ಈ ವಾರ ನಾಮಿನೇಟ್ ಆಗಿದ್ ಯಾರು ಅಂತ ಸಂಪೂರ್ಣವಲ್ದಾನೆ ಸ್ವಲ್ಪ ಸ್ವಲ್ಪ ಎಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ದಯವಿಟ್ಟು ವಿಡಿಯೋ ನೋಡ್ತಾ ಇದ್ರ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ. ಹಾಗೆ ಪಕ್ಕದಾನೆ ಹೈಪ್ ಬಟನ್ ಅಂತ ದಯವಿಟ್ಟು ಹೈಪ್ ಬಟನ್ ಕೊಡಿ. ಅದರಿಂದ ವಿಡಿಯೋ ವೈರಲ್ ಆಗುತ್ತೆ, ಅದರಿಂದ ನಮ್ಗೆ ಕೂಡ ಖುಷಿ ಆಗುತ್ತೆ, ಮತ್ತೆ ವಿಡಿಯೋ ಮಾಡಿ ಕೂಡ ಸಹಾಯ, ಹೆಲ್ಪ್, ಉತ್ಸಾಹ ಎಲ್ಲಾನು ಬರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. DDTV ಕಾಣಂತ ವಾಟ್ಸ್ಆಪ್ ಚಾನಲ್ ಲಿಂಕ್ ಇರುತ್ತೆ, ಹೋಗಿ ಜಾಯಿನ್ ಆಗಿ. ಅದರಲ್ಲಿ ಎಲ್ಲ ಅಫಿಷಿಯಲ್ ಆಗಿ ವಿಡಿಯೋಸ್ ಎಲ್ಲ ಫೋಟೋಸ್ ಎಲ್ಲ ನಿಮ್ಗೆ ಸಿಗ್ತಾ ಇರುತ್ತೆ. ಮುಖ್ಯವಾಗಿ ನಾವು ವಿಷಯಕ್ಕೆ ಬಂದ್ಬಿಡೋಣ. ವಿಷಯ ಏನಂದ್ರೆ ಪ್ರೋಮೋ ಬಂದಿದೆ ನಾಮಿನೇಷನ್ಸ್. ಈ ನಾಮಿನೇಷನ್ಸ್ ಅಲ್ಲಿ ಮುಖ್ಯವಾಗಿ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿರೋ ರಘು ಆಗಿರ್ಬೋದು, ನಮ್ಮ ಸೂರಜ್ ಆಗಿರ್ಬೋದು, ಆಮೇಲೆ ರಿಷಿ ಆಗಿರ್ಬೋದು, ರಿಷಿ ಗೌಡ ಆಗಿರ್ಬೋದು, ಇವ್ರನ್ನ ನಾಮಿನೇಟ್ ಮಾಡೋ ಹಾಗೆ ಇಲ್ಲ. ಇನ್ನು 14 ಜನ ಇರ್ತಾರೆ. ಈ 14 ಜನ ನಾವು ನಾಮಿನೇಟ್ ಮಾಡ್ಕೋಬೇಕು ಒಬ್ರಿಗೊಬ್ರು ಅಂತ ಒಂದು ಬಿಗ್ ಬಾಸ್ ಕಡೆಯಿಂದ ಅನೌನ್ಸ್ಮೆಂಟ್ ಬರುತ್ತೆ. ಆ ಯಾವ ರೀತಿ ಇರುತ್ತೆ ಅಂದ್ರೆ ತಲೆಗೆ ಸ್ಟಿಕ್ಕರ್ ಹಚ್ಬೇಕು, ನಾಮಿನೇಟೆಡ್ ಅಂತ ಸ್ಟಿಕ್ಕರ್ ಇರುತ್ತೆ. ಆ ಸ್ಟಿಕ್ಕರ್ ನ ನಾಮಿನೇಟೆಡ್ ಅಂತ ಹಚ್ಚಬೇಕು. ಅದರಲ್ಲಿ ಸುಮಾರು ಸೀಸನ್ ಎಲ್ಲ ನೋಡಿರ್ತಾರ, 2 ಓಟ್ ಬಿದ್ರೆ ನಾಮಿನೇಟ್ ಆದಂಗೆ. ಹಾಗೆ ಯಾರಿಗೆಲ್ಲ 2 ಸ್ಟಿಕ್ಕರ್ ಬಿದ್ದಿದೆ, ಯಾರಿಗೆಲ್ಲ ನಾಮಿನೇಟ್ ಆಗಿದ್ದಾರೆ ಅಂತ ಹೇಳೋದಾದ್ರೆ ಇಲ್ಲಿ ಮುಖ್ಯವಾಗಿ ರಾಶಿಕಾ ಮತ್ತು ರಕ್ಷಿತ್ ಅವ್ರ ಜಗಳ ಕೊನೆಯಲ್ಲಿ ಮಾತಾಡೋಣ. ನಾಮಿನೇಷನ್ಸ್ ಅಂತ ತಗೊಂಡಾಗ ಮುಖ್ಯವಾಗಿ ಇದರಲ್ಲಿ ನಮ್ಮ ಗಿಲ್ಲಿ ನಟಗೆ ಸುಮಾರು ಇಲ್ಲೊಂದು 5 4 ಬಿದ್ದಿದಾವೆ. ಗಿಲ್ಲಿಗೆ ಕಂಪ್ಲೀಟ್ಲಿ ಮನೆಯವರು ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡಿದಂತ ಕ್ಲಿಯರ್ ಕಟ್ ಗೊತ್ತಾಗುತ್ತೆ. ಎದರ ಕೊಡುವ ಏನೇನೋ ನಿನ್ನ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಅಂದ್ರೆ ಭಯ ಪಡುವ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ತುಂಬಾ ಜನ ವೋಟ್ಸ್ ಮಾಡ್ತಾರೆ. ಫಸ್ಟ್ ಆಫ್ ಆಲ್ ಇಡೀ ಕರ್ನಾಟಕದ ಮನಸ್ಸು ಗೆಲ್ಲಿದ್ದಾರೆ ಗಿಲ್ಲಿ. ಕರ್ನಾಟಕದ ಗಲ್ಲಿಗಳಲ್ಲೂ ಗಿಲ್ಲಿಯ ಹೆಸರು ಅಂದ್ರೆ ತಪ್ಪಾಗಲ್ಲ, ಆ ರೀತಿ ಎಲ್ಲ ಫ್ಯಾನ್ಸ್ ಇದ್ದಾರೆ. ಫಸ್ಟ್ ಆಫ್ ಆಲ್ ಈ ಸೀಸನ್ ಒಂದು ಪುರುಷ ಕಂಟೆಸ್ಟೆಂಟ್ ಅಂದ್ರೆ ಮೇಲ್ ಕಂಟೆಸ್ಟೆಂಟ್ಸ್ ಯಾರೆಲ್ಲ ಇದ್ದಾರೋ ಅದರಲ್ಲಿ ಗಿಲ್ಲಿ ಒಬ್ರೇ ಮಾತ್ರ ಚೆನ್ನಾಗಿ ಆಡ್ತಿರೋ, ಚೆನ್ನಾಗಿ ಮಾತಾಡ್ತಿರೋದು. ಇನ್ನು ಉಳಿದವರೆಲ್ಲ ಸಾಡೆ ಸಪ್ಪೆ. ಅದ್ರಲ್ಲೂ ನಮ್ಮ ಸುಧೀರ್ ಅಂತೂ ಜೋಕರ್ ಆಗ್ಬಿಟ್ಟಾರೆ, ಧನುಷ್ ಸೈಲೆಂಟ್ ಆಗ್ಬಿಟ್ಟಾನೆ, ಧ್ರುವಂತ ಅಂತೂ ಏನ್ ಮಾತಾಡ್ತಾರೋ ಗೊತ್ತೇ ಇಲ್ಲ. ಇನ್ನು ಆ ರೀತಿ ಆಗ್ತಾ ಇದೆ. ಅದರಲ್ಲಿ ಟಾರ್ಗೆಟ್ ಮಾಡಿ ನಮ್ಮ ಗಿಲ್ಲಿನ ನಾಮಿನೇಟ್ ಮಾಡಿದ್ರೆ ಅದ್ರಲ್ಲಿ ಯಾರಿಲ್ಲ, ಹೆಸರೆಲ್ಲ ಹುಡ್ಕಕ್ ಹೋಗ್ಬೇಡಿ. ಒಂದು ಮಲ್ಲಮ್ಮ ಮಾಡಿರ್ತಾರೆ, ಇನ್ನೊಂದು ಧ್ರುವಂತ್ ಮಾಡಿರ್ತಾರೆ, ಇನ್ನೊಂದು ಅಶ್ವಿನಿ ಮಾಡಿರ್ತಾರೆ, ಇನ್ನೊಂದು ನಮ್ಮ ಜಾಹ್ನವಿ ಮಾಡಿರ್ತಾರೆ. ಇಷ್ಟೇನೆ, ಬೇರೆ ಏನು ಇಲ್ಲ. ಪ್ರೋಮೋ ನೋಡಿದಾಗ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಗಿಲ್ಲಿನ ನಾಮಿನೇಟ್ ಮಾಡ್ತಾರೆ, ಜಾಹ್ನವಿ ಮತ್ತೆ ಅಶ್ವಿನಿ ಅವರು ಕೂಡ ನಾಮಿನೇಟ್ ಮಾಡ್ತಾರೆ. ಇನ್ನು ಅದಾದ್ಮೇಲೆ ನಮ್ಮ ರಘು ಅವ್ರು ಮಾಡ್ದಂಗ ಆಗ್ತಾ ಇದೆ. ಈ ರೀತಿಯಾಗಿ ಅವ್ರವ್ರೆ, ಬೇರೆ ಯಾರು ಮಾಡಲ್ಲ. ಆಕ್ಚುಲಿ ಟಾರ್ಗೆಟ್ ಆಗ್ತಿರೋದೇ ಗಿಲ್ಲಿ. ನಿನ್ನೆ ಎಪಿಸೋಡ್ ನೋಡಿದಾಗ ಎಲ್ಲ ಜಗಳ ಕಿತ್ತಾಡಿರ್ತಾರೆ, ಅದನ್ನ ನೋಡಿ ನಾಮಿನೇಟ್ ಮಾಡೋದು ಖಂಡಿತವಾಗ್ಲೂ ಸತ್ಯಗಳು ಅನ್ಸುತ್ತೆ. ಯಾಕಂದ್ರೆ ಅಲ್ಲಿ ಮೆಚೂರ್ಡ್ ಆಗಿ ಥಿಂಕ್ ಮಾಡೋರು ಇದಾರ ಅಂದ್ರೆ ಗೊತ್ತಾಗ್ತಾ ಇಲ್ಲ. ಎಪಿಸೋಡ್ ನೋಡ್ಬೇಕು, ಇದಂತೂ ಸತ್ಯ. ಸುಮಾರಾಗಿ 5 ಓಟ್ಸ್ ಬಿದ್ದಿದೆ ನಮ್ಮ ಗಿಲ್ಲಿಗೆ. ಇನ್ನೊಂದು ಮುಖ್ಯವಾಗಿ ಸ್ಪಂದನ ಅವರಿಗೆ 2 ಓಟ್ ಬಿದ್ದಿದೆ. ಅದಾದ್ಮೇಲೆ ನಮ್ಮ ರಾಶಿಕಾ ಅವರಿಗೆ 3 ಓಟ್ ಬಿದ್ದಿದೆ. ರಕ್ಷಿತ್ ಅವರಿಗೆ 2 ಓಟ್ ಬಿದ್ದಿದೆ. ಆ ರೀತಿ ತಗೊಂಡಾಗ ಅಶ್ವಿನಿ ಅವರು ನಾಮಿನೇಟ್ ಆಗಿದ್ದಾರೆ, ಜಾಹ್ನವಿ ಅವರು ನಾಮಿನೇಟ್ ಆಗಿದ್ದಾರೆ. ಆ ರೀತಿ ತಗೊಂಡ್ರೆ ನಮ್ಮ ಧ್ರುವಂತ್ ಅವ್ರು ಕಾಣ್ತಾ ಇಲ್ಲ, ಮಲ್ಲಮ್ಮಜ್ಜಿಗೂ ಯಾವುದೇ ಓಟ್ ಬಿದ್ದಂಗಿಲ್ಲ. ಈ ರೀತಿಯಾಗಿತ್ತು ಪ್ರೋಮೋ ಗಮನಿಸಿದಾಗ. ಮುಖ್ಯವಾಗಿ ನನ್ನ ಪ್ರಕಾರ ಈ ವಾರ ನಾಮಿನೇಟ್ ಆಗಿರೋರು ಯಾರು ಅಂತ ಹೇಳೋದಾದ್ರೆ ಒಂದು ಗಿಲ್ಲಿ, ಜಾಹ್ನವಿ, ಅಶ್ವಿನು, ರಕ್ಷಿತಾ, ರಾಶಿಕಾ, ಸ್ಪಂದನ, ಮಾಳವ್ರ ಗಿಡ ಬಿದ್ದಂಗಿದೆ ಓಟ್ಸು. ಸುಮಾರಾಗಿ 7 ಜನ ಇದ್ರಲ್ಲಿ ಗೊತ್ತಾಗುತ್ತೆ ನಾಮಿನೇಟ್ ಆಗಿದ್ರೆ ಅಂತ ಹೇಳಿ. ಚಂದ್ರಬಾಬುಗೂ ಯಾವುದೇ ಸ್ಟಿಕ್ಕರ್ ಹಚ್ಚಿಲ್ಲ, ಮಲ್ಲಮ್ಗೆ ಯಾವುದೇ ಸ್ಟಿಕ್ಕರ್ ಹಚ್ಚಿಲ್ಲ. ಇನ್ನು ಆದ್ಮೇಲೆ ನಮ್ಮ ವೈಲ್ಡ್ ಕಾರ್ಡ್ ಎಂಟ್ರಿಗೆ ಹಚ್ಚೋದೇ ಇಲ್ಲ. ಆಮೇಲೆ ರಾಶಿಗೆ ಹಚ್ಚಿದ್ದಾರೆ. ಈಗ ತಗೊಂಡಾಗ ಕಾವ್ಯ ಕೂಡ ಯಾವುದೇ ಒಂದು ಸ್ಟಿಕ್ಕರ್ ಹಚ್ಚಂಗಿಲ್ಲ, ನಾಮಿನೇಟ್ ಆದಂಗಿಲ್ಲ ಅಂತ ಅನಿಸ್ತಾ ಇದೆ. ಪ್ರೋಮೋ ಗಮನಿಸಿದಾಗ ಪ್ರೋಮೋ ಪ್ರಕಾರ ನಾಮಿನೇಟ್ ಆಗಿರೋರು ಯಾರು ಅಂತ ಹೇಳೋದಾದ್ರೆ ಹೇಳೋದಲ್ಲ, ಗಿಲ್ಲಿ, ರಾಶಿಕಾ, ರಕ್ಷಿತಾ, ಜಾಹ್ನವಿ, ಅಶ್ವಿನಿ, ಸ್ಪಂದನ, ಅದಾದ್ಮೇಲೆ ಇಷ್ಟು ಜನ.
ಮಾಲುಗೌಡ 7 ಜನ ಕಾಣ್ತಾ ಇದ್ದಾರೆ ಇದರಲ್ಲಿ ನಾಮಿನೇಟ್ ಆಗಿರೋ ಹಾಗೆ ಇದ್ರ ಪ್ರಕಾರ ಆದ್ರೆ. ಇನ್ನು ಅದಾದ್ಮೇಲೆ ರಕ್ಷಿತಾ ಮತ್ತೆ ನಮ್ಮ ರಾಶಿಕಾ ಅವರ ಜಗಳ ಏನಂದ್ರೆ, ಇಲ್ಲಿ ಇವ್ರ ರಕ್ಷಿತ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನೀವು ಡಿಪೆಂಡ್ ಆಗಿದ್ರ ಬೇರೆಯವ್ರ ಮೇಲೆ, ಡಿಪೆಂಡ್ ಆಗಿ ಇನ್ನೂ ಇದ್ರ ಅದು ತಗೊಂಬ ಇದು ತಗೊಂಬ ಅಂತೆಲ್ಲ ಹೇಳ್ತೀರಾ, ಇಂಡಿವಿಜುವಲ್ ಅಂತ ಆ ಗೇಮ್ ಗೊತ್ತಿಲ್ಲ, ಬೇರೆ ಮೇಲೆ ತುಂಬಾ ಡಿಪೆಂಡ್ ಆಗ್ತೀರಾ ಅಂತ. ಇವು ಪಾಯಿಂಟ್ಸ್ ಕರೆಕ್ಟ್ ಅಂತೀರಾ? ನನ್ ಪ್ರಕಾರ ಕರೆಕ್ಟ್. ಯಾಕೆ ಹೇಳಿ, ಮೊನ್ನೆನೆ ಒಬ್ರು ಯಾರನ್ನ ಅದೇನೋ ಇಮ್ಯುನಿಟಿಯಿಂದ ಸೇವ್ ಮಾಡ್ಬೇಕಂತ ಹೇಳಿದಾಗ ಅವ್ರ ಒಪಿನಿಯನ್ ಹೇಳಿದ್ರು ಬಿಟ್ರೆ ಅದನ್ನ ಡಿಫೆಂಡ್ ಮಾಡ್ಕೊಳಕ್ ಆಗ್ಲಿಲ್ಲ, ಅದನ್ನ ರೂಲ್ಸ್ ಬ್ರೇಕ್ ಮಾಡಿ ಅದನ್ನ ಕರೆಕ್ಟ್ ಆಗಿ ನಿಲ್ಸಕ್ ಆಗ್ಲಿ ಅವ್ರ ಕೈಲಿ. ಸ್ವಲ್ಪ ಡಿಪೆಂಡ್ ಆಗೋದು ಸಹಜ ಕಾಣ್ತಾ ಇದೆ. ಅದಾದ್ಮೇಲೆ ಇಷ್ಟು ದಿನ ಮಂಜು ಭಾಷಣ ಇದ್ರು, ನನಗೆ ಆಶೀರ್ವಾದ ಮಾಡಿ ಅಕ್ಕ ಅಮ್ಮ ಅಂತ ಇದ್ರು. ಇನ್ನು ಅದಾದ್ಮೇಲೆ ಮುಖ್ಯವಾಗಿ ಅಲ್ಲಿ ಯಾವುದೇ ಕಂಟೆಸ್ಟೆಂಟ್ ಗಳ ಮಾತು ಸ್ವಲ್ಪ ಬೇಗ ಕೇಳ್ಬಿಡ್ತಾರೆ, ಇಂಡಿವಿಜುವಾಲಿಟಿ ಡಿಸಿಷನ್ ತಗೊಂಡ್ರೆ ಸ್ವಲ್ಪ ಎಡುತ್ತಾ ಇದಾರೆ ಅಂತ ಹೇಳ್ಬೋದು. ಮೊನ್ನೆ ಟಾಸ್ಕ್ ಆಡ್ಬೇಕಾದ್ರು ಅಷ್ಟೇ ಅಶ್ವಿನಿ ಹತ್ರ, ಅಭಿಷೇಕ್ ಹತ್ರ, ಧನುಷ್ ಹತ್ರ ಎಲ್ಲರ ಹತ್ರ ಚರ್ಚೆ ಮಾಡಿ ಇಂಥ ಕಂಟೆಸ್ಟೆಂಟ್ ತಗೋಬೇಕಂತ ಸ್ಪಂದನ ಆಳ್ಕೆ ಮಾಡಿದ್ದು. ಆ ರೀತಿ ಆದಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಏನಂತ ಅಂದ್ರೆ, ಇವರು ಸ್ವಲ್ಪ ಇಂಡಿವಿಜುವಲ್ ಡಿಸಿಷನ್ ತಗೊಳಕ್ಕೆ ಹಿಂದೆ ಮುಂದೆ ನೋಡ್ತಾರಂತ ಅದನ್ನೇ ಹೇಳಿದ್ದು. ಬಟ್ ಇಲ್ಲಿ ರಾಶಿಕ್ ಅವ್ರಿಗೆ ಕೋಪ ಬಂದಿದೆ, ನನಗೆ ಇಂಡಿವಿಜುವಾಲಿಟಿ ಇಲ್ವಾ, ನಾನು ಇಂಡಿವಿಜುವಲ್ ಆಡ್ತೀನಿ, ನಾನು ಸ್ವತಂತ್ರವಾಗಿ ಆಟ ಆಡ್ತೀನಿ, ನೀನ್ ನನಗೆ ಇಲ್ಲ ಅಂತ ಹೇಳ್ತೀಯ ಅಂತೆಲ್ಲ ಕೋಪ ಮಾಡ್ಕೊಂತಾರೆ. ಅವ್ರ ಕೋಪದಲ್ಲೂ ಅರ್ಥ ಇದೆ. ಯಾವುದೇ ಒಬ್ಬ ವ್ಯಕ್ತಿ ಒಬ್ಬ ಕಂಟೆಸ್ಟೆಂಟ್ ಅಲ್ಲಿ ಹೋಗಿ ನೀನ್ ಇಂಡಿವಿಜುವಾಲಿಟಿ ಇಲ್ಲ, ನೀನ್ ಸ್ವಂತ ನಿರ್ಧಾರ ತಗೊಳಕ್ಕಾಗಲ್ಲ ಅಂದ್ರೆ ಸಹಜ ಕೋಪ ಬರುತ್ತೆ. ಬಟ್ ಇಲ್ಲಿ ಕೂಡ ಸ್ವಲ್ಪ ರಕ್ಷಿತ್ ಅವ್ರು ಸ್ವಲ್ಪ ಓವರ್ ಆಗಿ ರಿಯಾಕ್ಟ್ ಮಾಡಿದಾರೆ ಅನ್ಸ್ತಾ ಇದೆ. ಹಿಂಗೆ ಡ್ಯಾನ್ಸ್ ಮಾಡೋದು, ಹಂಗೆ ಓಡೋಗಿ ಮಾತಾಡೋದು, ಕುಂತ್ಕೊಂಡೆ ಮಾತಾಡೋದು ಇವೆಲ್ಲ ಅಲ್ದೇನೆ ನೀಟಾಗಿ ಒಂದೇ ಹತ್ರ ಸ್ಟಾಂಡ್ ಆಗಿ ನಿಂತ್ಕೊಂಡು ಮಾತಾಡಿದ್ರೆ ಒಳ್ಳೇದೇ. ಬಟ್ ಚಿಕ್ಕ ಏಜ್ ಅಲ್ಲ ಅಂತಾರೆ, ಆ ಏಜ್ ಎಲ್ಲ ಕಂಪೇರ್ ಮಾಡೋದು ತುಂಬಾ ಜನ ಕಮೆಂಟ್ ಮಾಡ್ತಾರೆ. ಚಿಕ್ಕ ಏಜ್ ಅಂತೂ ಅಲ್ವೇ ಅಲ್ಲ, ಕಂಪ್ಲೀಟ್ ಆಗಿ ಸ್ವಲ್ಪ ಆ ಓಡಾಡೋದು ಹಿಂಗೆಲ್ಲ ಬಾಡಿ ಯೂಸ್ ಮಾಡೋದೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದಂತ ಅನಿಸ್ತಾ ಇದೆ. ಇನ್ನು ಅದಾದ್ಮೇಲೆ ಸರ್ವೆ ನೀನು ಅದ್ ತಗೊಂಬ ಇದು ತಗೊಂಬ ಅಂತ ಹೇಳ್ತಿಯಲ್ಲ ಅಂತ ಹೇಳ್ತಿದ್ರೆ. ಬಟ್ ಇಲ್ಲಿ ಕೆಲವು ಸಲ ಏನಾಗ್ತದ್ರೆ, ಬಿಗ್ ಬಾಸ್ ಮನೆ ಇದ್ದಾಗ ನೀರ್ ಕ್ಯಾನ್ ತಗೊಂಬ, ವಾಟರ್ ಕ್ಯಾನ್ ತಗೊಂಬ, ಟೀ ತಗೊಂಬ, ಪ್ಲೇಟ್ ಕೊಡು, ಏನೋ ಸ್ವಲ್ಪ ಅದು ಇದು ಅಲ್ಪ ಸ್ವಲ್ಪ ಹೆಲ್ಪ್ ಎಲ್ಲ ಕೇಳಿರ್ತಾರೆ. ಆ ಹೆಲ್ಪ್ ನ ಇವರು ನೀನು ಆರ್ಡರ್ ಮಾಡ್ತೀಯಾ, ನನ್ನ ಸರ್ವೆಂಟ್ ನಿನ್ಗೆ ಅಂತೆಲ್ಲ ಕೇಳ್ತಾರೆ. ಹೌದು, ನೀನು ಸರ್ವೆಂಟೇ, ನೀನು ಚೈಲ್ಡಿಶ್ ಬಿಹೇವಿಯರ್ ಮಾಡ್ತೀನಿ, ನೀನು ಚೈಲ್ಡ್ ತರ ಆಡ್ತೀಯ, ಚೈಲ್ಡ್ ಆಗಿದೆಯಾ ನೀನು ಅಂತೆಲ್ಲ ಹೇಳ್ತಾರೆ. ಇದರಿಂದ ರಾಶಿಕ್ ಅವರಿಗೆ ಮೈನಸ್ ಆಗುತ್ತೆ ವಿನಃ ರಕ್ಷಿತ್ ಅವರಿಗೆ ಯಾವುದೇ ಮೈನಸ್ ಆಗಲ್ಲ. ಕಾರಣ ಏನ್ ಗೊತ್ತಾ, ರಕ್ಷಿತ್ ಅವ್ರನ್ನ ತುಂಬಾ ಫಾಲೋ ಮಾಡ್ತಾ ಇದಾರೆ. ಇಲ್ಲಿ ರಕ್ಷಿತಾಗ ಬೈದಂಗೆ ರಾಶಿಕಾ, ಅದರಿಂದ ಏನಾಗುತ್ತೆ ಅಂದ್ರೆ ಚಿಕ್ಕ ಹುಡುಗಿ ಹಿಡ್ಕೊಂಡು ನೀವು ಬೈತಾ ಇದ್ದೀರಾ, ತಡಿ ನೀವು ಓಟ್ ಹಾಕಲ್ಲ ಅಂತೇಳಿ ಅವ್ರಿಗೆ ಓಟ್ ಹಾಕಲ್ಲ. ನಾಮಿನೇಟ್ ಅಲ್ಲಿ ಕೂಡ ಇವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋದ್ರಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಮತ್ತೆ ನಿಮ್ಗೆ ಹೇಗೆ ಅನ್ಸಂತ ಕಮೆಂಟ್ ಮಾಡಿ. ಇಲ್ಲಿ ನಾನು ರಕ್ಷಿತಾಗೂ ಸಪೋರ್ಟ್ ಮಾಡ್ತಿಲ್ಲ, ರಾಶಿಗೂ ಸಪೋರ್ಟ್ ಮಾಡ್ತಾ ಇಲ್ಲ. ಕಾರಣ ಏನಂದ್ರೆ ಸ್ವಲ್ಪ ಅಗ್ರೆಸಿವ್ ಆಗಿ ಮಾತಾಡ್ತೀವಿ, ರಾಶಿಗೆ ತಪ್ಪು. ರಕ್ಷಿತಾ ಕೂಡ ಅಷ್ಟೊಂದು ಓವರ್ ರಿಯಾಕ್ಟ್ ಮಾಡಬಾರ್ದಾಗಿತ್ತು ಅಂತ ನನಗೂ ಅನಿಸ್ತಾ ಇದೆ. ಬಟ್ ರಾಶಿಕ್ ಅವ್ರು ಮಾತ್ರ ಸ್ವಲ್ಪ ನ್ಯಾಯ ಇದೆ ಅಂತ ಅನಿಸ್ತಾ ಇದೆ. ಇದರಿಂದ ರಕ್ಷಿತೆಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದಕ್ಕೆ ನಾನು ಕ್ಲಿಯರ್ ಕಟ್ ಹೇಳಬಲ್ಲೆ. ಯಾಕಂದ್ರೆ ಲಾಸ್ಟ್ ಎಪಿಸೋಡ್ ಅಲ್ಲೆಲ್ಲ ಟಾರ್ಗೆಟ್ ಮಾಡ್ತಾ ಬರ್ತಾರೆ, ಮತ್ತೆ ಇವತ್ತು ಕೂಡ ಈ ರೀತಿ ಅದೇ ಮಾತಾಡ್ತಿದ್ದಾರೆ. ಎಕ್ಸಾಂಪಲ್ ಇಲ್ಲಿ ಆಕ್ಚುಲಿ ಹೇಳ್ಬೇಕಂದ್ರೆ ಅಶ್ವಿನಿ ಗೌಡ ಹತ್ರ ಮತ್ತು ಜಾಹ್ನವಿ ಅವ್ರ ಹತ್ರ ನಮ್ಮ ರಾಶಿಕ್ ಅವರು ಕ್ಲೋಸ್ ಆಗಿದ್ದಾರೆ. ಆದ ಕಾರಣ ಇಲ್ಲಿ ಏನಾಗುತ್ತೆ ಅಂದ್ರೆ ಈ ಸಲ ಫೋಕಸ್ ಅವ್ರ ಕಡೆ ಹೋಗಿದೆ. ಇದು ಪ್ರೋಮೋ ನೋಡಿದಾಗ ಗೊತ್ತಾಗಿದ್ದು. ಇದು ಖಂಡಿತವಾಗ್ಲು ಈ ವಾರ ತುಂಬಾ ಡಗ್ ಆಫ್ 4 ಇರುತ್ತೆ ಅಂದ್ರೆ ತಪ್ಪಾಗಲ್ಲ. ಹೇಳ್ದಲ್ಲ, ಗಿಲ್ಲಿನ ಟಾರ್ಗೆಟ್ ಮಾಡಿದ್ದಾರೆ. ಈ ನಾಮಿನೇಷನ್ಸ್ ಅಲ್ಲಿ ಸುಮಾರಾಗಿ 6 ಜನ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಿದೆ. 2 ಓಟ್ ಬಿದ್ದಿರೋರು, 3 ಓಟ್ ಬಿದ್ದಿರೋರು, ಅವ್ರು ಯಾರಂತ ನಾನು ಆಲ್ರೆಡಿ ಹೇಳ್ದೆ. ಇನ್ನೊಂದ್ಸಲ ಬೇಕಂದ್ರೆ ಹೇಳ್ತೀನಿ ನೋಡಿ. ಗಿಲ್ಲಿ, ರಾಶಿಕಾ, ಸ್ಪಂದನ, ನಮ್ಮ ರಕ್ಷಿತಾ, ಅದಾದ್ಮೇಲೆ ಜಾಹ್ನವಿ, ಅಶ್ವಿನಿ, ಇವ್ರು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಿದೆ. ಇಷ್ಟೇನಾ ಅಂದ್ರೆ ಕೇಳ್ಕೋಬೇಡಿ, ಇನ್ನೂ ಆಗಿರ್ತಾರೆ. ಆಸ್ ಪರ್ ಪ್ರೋಮೋ ಇಷ್ಟು ಜನ ಮಾತ್ರ ನಾಮಿನೇಟ್ ಆಗಿದ್ದಾರೆ. ಮತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.